ಯಾವಾಗನ. ಈಗ ಹೋಗಿ ಮನೆಗೆ ಎಷ್ಟು ಕೆಲಸ ಐತೆ. ಲಕ್ಷ್ಮಿ ಏನು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಒಬ್ಬಳೆ ಗಾಸಿ ಮಾಡ್ಕೊಳಕ್ ಹೋಗ್ಬೇಡ ಜಾನಕಿ. ಏನನ ಇದ್ರೆ ಹೇಳು, ಕೆಲಸ ಮಾಡ್ಕೊಡ್ತೀವಿ. ಅಕ್ಕಿ ಮಾಡ್ಕೊಡೋದು, ರಾಗಿ ಮಾಡ್ಕೊಡೋದು, ಏನನ ಒಂದಿಷ್ಟು ಹೇಳಮ್ಮ, ಸಣ್ಣ ಪುಟ್ಟ ಮಾಡ್ಕೊಡ್ತೀವಿ ನಾವುನು. ಆಯ್ತು ಹೇಳೋ ಸಂತೆಕ, ಇಷ್ಟು ಹೇಳಿದ್ರಲ್ಲ. ಸರಿ ಲಕ್ಷ್ಮಿ, ಹುಷಾರು, ಗೊತ್ತಾಯ್ತಾ? ಆಯ್ತು ಉಮಾ, ಸಾಯಂಕಾಲ ಕಡೆಯಿಂದ ಬರ್ರಿ ಎಲ್ಲಾರು. ಅನು, ಉಮಾ, ವಸಂತಕ್ಕ ಎಲ್ಲಾರು ಅಷ್ಟೇ. ಅಡ್ಗೆ ಏನ್ ಮಾಡಕ್ ಹೋಗ್ಬೇಡ್ರಿ ಮನೆಗೆ ಸಾಯಂಕಾಲ ಕಡೆಗೆಲ್ಲ. ಒಂಚೂರು ಸಿಂಪಲ್ ಆಗಿ ಅನ್ನ ಸಾರು ಪಾಯಸ ಮಾಡ್ತೀನಿ. ನಿಮ್ಮ ಯಜಮಾನ್ರನ್ನ ಕರ್ಕೊಂಡು ಬಂದ್ಬಿಡ್ರಿ. ಜಾನಕಿ, ಸುಮ್ಮನೆ ಯಾಕೆಲ್ಲ ಒಬ್ಬ ರಿಸ್ಕ್ ತಗೊಳಕ್ ಹೋಗ್ತೀಯಾ? ಯಾವಾಗ ನಾ ಮಾಡಂತಕ 3 ತಿಂಗಳಿಗೆ. ನೀನೇ ಹಿಂಗೆ ಹೇಳ್ತೀಯ ಉಮಾ? ಮೊದಲನೇ ದಿನ ಒಳ್ಳೆ ಸುದ್ದಿ ಬಂದೈತಿ, ನಾವೇನು ಮನೆಗೆ ಸಿಹಿ ಮಾಡೋದ್ ಬೇಡವಾ? ಉಮಾ ಸುಮ್ಮನೆ ನೀನು ಸಿಹಿ ಅಡಿಗೆ ಮಾಡ್ಬೇಕು ಮನೆಗೆ. ಜಾನಕಿ ನೀನ್ ಮಾಡು, ನಾವು ಬರ್ತೀವಿ ರಾತ್ರಿಗೆ. ಹೂನ್ ಹೇಳ ವಸಂತ ಅಕ್ಕ, ಏನಾದ್ರೊಳಗೆ ಓಡೋಗಿದ್ದು ಒಂದಿಟ್ಟು ಪಾಯಸ ಮಾಡೋದಕ್ಕೆ ಎಲ್ಲ ಐತೆ, ಮಾಡ್ತೀನಿ. ಸರಿ ಆಯ್ತು ಲಕ್ಷ್ಮಿ, ಹುಷಾರು. ಹ್ಞೂ ಆಯ್ತು ಹೇಳ್ರಿ. ಲಕ್ಷ್ಮಿ ಅಕ್ಕ ಬಾ ಒಳ್ಳೆನದ್ರೀನು. ಪಾಪ ಜಾನಕಿ ಅಂತೂ ಬಲ್ ಖುಷಿ ಆಗವಳೆ ಲಕ್ಷ್ಮಿ ಪ್ರೆಗ್ನೆಂಟ್ ಆಗಿರೋದಕ್ಕೆ. ಸರಿ ಅನು, ಹೋಗ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ರಿ. ಅಡುಗೆ ಏನು ಮಾಡಕ್ ಹೋಗ್ಬೇಡ. ನಾನು ಒಂದೆರಡು ಬಟ್ಟೆ ನೆನೆ ಹಾಕಿದ್ದೀನಿ, ಒಗ್ದಾಕ್ಬಿಟ್ಟು ಹೊಡ್ತೀನಿ. ಸಾಯಂಕಾಲ ಅಲ್ಲಿಗೆ ಹೋಗೋಣ ಊಟಕ್ಕೆ. ಉಮಾ ನೀನ್ ಬರಲ್ಲ? ಪಾಯಸದ ಅಡುಗೆ ಅಂದ್ರೆ ನಾನ್ ಬರ್ದಂಗಿರ್ತೀನ? ಉಮಾ, ಅನು, ವಸಂತಿ ಯಾಕೆಲ್ಲ ಒಟ್ಟಿಗೆ ಇಲ್ಲಿ ನಿಂತಿದ್ದೀರಾ? ಏನೋ ಹಬ್ಬದಡ್ಗೆ ಎಲ್ಲ ಮಾತಾಡ್ಕೊಂತಿದ್ದೀರಾ? ಎಲ್ಗ ಹೋಗ್ತೀರಿ ಉಂಬಕ್ಕೆ? ಓ, ನಿಮ್ಗಿನ್ನ ವಿಷಯ ಗೊತ್ತಿಲ್ಲ ಅಲ್ವೇ? ಏನ್ ವಿಷಯ ಹೇಳ್ರಿ. ನಮ್ ಲಕ್ಷ್ಮಿ ಅಕ್ಕ ಇಲ್ವೇ? ರಮೇಶಣ್ಣ ನೆಂಟಿ. ಏನಾಯ್ತು? ಲಕ್ಷ್ಮಿ ಅಕ್ಕ ಪ್ರೆಗ್ನೆಂಟ್, ಇವಾಗ ಆಸ್ಪತ್ರೆಯಿಂದ ಬರ್ತಾ ಇದೀವಿ. ಅದಕ್ಕೆ ಇವತ್ತು ಮನೆಗೆ ಸಿಹಿ ಅಡ್ಗೆ ಇಕ್ಕೊಂಡವ್ರಿ. ರಾತ್ರಿ ಕಲ್ಗೆ ಊಟಕ್ಕೆ ಹೋಗೋಣ ಬಂದ್ಬಿಡ್ರಿ. ಓ, ಲಕ್ಷ್ಮಿ ಪ್ರೆಗ್ನೆಂಟ್ ಹಂಗಾರೆ? ಹೋಗ್ಲಿ ಬಿಡ, ಮತ್ತೆ ಹೆಂಗ ಸದ್ಯಕ್ಕೆ ದೇವ್ರ ದಯೆಯಿಂದ ಹೆಂಗ ಸದ್ಯಕ್ಕೆ ಒಂದ್ ಮಗ ಆದ್ರೂ ಸಾಕು. ಅದಕ್ಕೆ ಅವರು ಅದನ್ನೇ ಆಸೆ ಇಕ್ಕೊಂಡಿದ್ದು. ಇವತ್ತೆಲ್ಲ ಒಳ್ಳೇದೇ ಆಗೈತಿ. ಬರ್ರಿ ಹೋಗೋಣ. ಇನ್ನೇನ್ ಸಿಂಪಲ್ ಆಗಿ ಸುಮ್ಮನೆ ಸಿಹಿ ಅಡ್ಗೆ ಇಕ್ಕೊಂಡವ್ರಿ. ಆಯ್ತು ಹೇಳಿ, ಒಳ್ಳೇದಾಯ್ತು ಸದ್ಯಕ್ಕೆ ಮಾಡ್ಲಿ. ಸರಿ ಉಮಾ, ಟೈಮ್ ಆಗ್ತತ್ ನಡೀರಿ. ಯಾಕೆ ಅಷ್ಟು ಅರ್ಜೆಂಟ್ನಾಗ ಹೋಗ್ಬೇಕು ಅಂತ ಹೇಳಿ ಕಳ್ಸಿದಿ? ಸೀನ್ ಬಂದು ಹಂಗಂದ. ಅಮ್ಮಯ್ಯ, ಇವತ್ತು ಇವರಿಬ್ರು ಆಸ್ಪತ್ರೆಗೆ ಹೋಗ್ಯಾವ್ರಿ. ಆಸ್ಪತ್ರೆಗ ಏನಕ್ಕೆ? ಓ, ಇದಕ್ಕೆ 3ನೇ ತಿಂಗಳಾಗ ಹೋಗಿ ಅವರು ಚೆಕಪ್ ಮಾಡಿಸ್ಕೊಂಡ್ ಬರ್ತೀನಿ ಅಂತ ಆಸ್ಪತ್ರೆಗೆ ಹೋಗಿರ್ಲಿಲ್ವೇ? ಹೋಗಿ ಚೆಕಪ್ ಮಾಡಿಸ್ಕೊಂಡ್ ಬಂದವಳಿ. ಡಾಕ್ಟ್ರ್ ಏನೋ ತೊಂದರೆ ಇಲ್ಲ, ಮಕ್ಕಳಾಗ್ತವೆ ಅಂತ ಹೇಳ್ಬಿಟ್ಟು ಏನೋ ಮೆಡಿಸನ್ ಏನೋ ಕೊಟ್ಟಿದ್ರಂತೆ. ಇವಳು ನೋಡಿರೆ ಲಕ್ಷ್ಮಿ ನೀರು ಹಾಕೊಂಡು 2 ತಿಂಗಳಾಯ್ತು. ಇನ್ನು ತಿರ್ಗಿ ನೀರ್ಗೀರು ಹಾಕಂಬ್ಲಿಲ್ಲ ಅವಳು. ಅದಕ್ಕೆ ಇವಳು ಸಣ್ಣವಳು ಮಾತ್ರೆ ಎಲ್ಲ ಖಾಲಿ ಆಗ್ಯವಿ ಅಂತ ಹೇಳ್ಬಿಟ್ಟು ಇವತ್ತು ಆಸ್ಪತ್ರೆಗೆ ಕರ್ಕೊಂಡೋಗವಳೆ. ಇವನ್ ನಮ್ಮವನ್ ಇರ್ಬೇಕಲ್ಲ ತಳ್ತಾತ್ಮನು. 2,000 ರೂಪಾಯಿ ದುಡ್ಡು ಕೊಟ್ಟು ಕೊಡ್ಸವ್ನಿ. ಓ ಹಂಗೇನು ಮತ್ತೆ? ಹಂಗಾರೆ ಲಕ್ಷ್ಮಿ ನೀರು ಹಾಕ್ಯಂಬ್ಲಿಲ್ವೇ ತಿರ್ಗಾ? ಇಲ್ವೇ ಅಮ್ಮಯ್ಯ, 2 ತಿಂಗಳಾಯ್ತವ್ ನೀರು ಇಕ್ಕೊಂಡು. ನನಗೆ ಅದಕ್ಕೆ ದಿಗ್ಲು ಭಯ ಆಗ್ತೈತಿ, ಎಲ್ಲಿನ್ನ ಬಸ್ರಿ ಗಿಸ್ರಿ ಹಾಕ್ತಾಳೋ ಅಂತ. ಏನೇ ಅಕ್ಕ ಹಂಗ ಅನ್ಕೊಂಡು ಸುಮ್ಮನೆ ಕೂತಿದೀಯಲ್ಲ? ಮತ್ತೆ ನೀನು ಯಾಕೆ ಕಳ್ಸಕ್ ಹೋಗಿದ್ದೆ ಆಸ್ಪತ್ರೆಗೆ? ಏನನ್ನ ಮಾಡ್ಬೇಕಲ್ವಾ ನೀನು? ಅವಳು ಕರ್ಕೊಂಡು ಹೋದ್ರು ಕರ್ಕೊಂಡು ಹೋಗ್ಲಿ ತಕ್ಕ ಅಲ್ವೇ ಅಮ್ಮಯ್ಯ. ಮಕ್ಳು ಆಗ್ತವೆ ಅಂತೀಯೇನೆ ನೀನು? ಹೆಂಗೆ ಹೇಳ್ತಿ? ಆಸ್ಪತ್ರೆಗೆ ಕರ್ಕೊಂಡೋಗಿ ಚೆಕಪ್ ಮಾಡ್ಸೇವ್ರಿ ಅಂತಂದ್ರೆ ಸುಮ್ಮನೆ ಹೇಳ್ತಾರೆ ಡಾಕ್ಟ್ರು. ಇರೋದ್ನಿ ಹೇಳ್ತಾರಮ್ಮ. ಅವಳೇನ ಬೋಲ್ ಖುಷಿಯಾಗಿ ಹೋಗೋಳು ಇವತ್ತು ಸಣ್ಣವಳು. ಎಲ್ಲ ಒಳ್ಳೇದೇ ಆಗ್ತತೆ, ನಮ್ಮ ಲಕ್ಷ್ಮಿ ಹಾಕೋಗಿ ಮಕ್ಕಳಾಗಿ ಆಗ್ತವೆ ಅಂತ ಹೇಳ್ಬಿಟ್ಟು ನನ್ನ ಎದ್ರಾಕೊಂಡು ಹೋಗ್ಯಾವಳಿ. ಹಂಗಾರೆ ಇವಾಗ ಏನ್ ಮಾಡ್ಬೇಕು ಅನ್ಕೊಂಡಿದ್ದಿ? ರಮೇಶ್ಗೆ ನಿನ್ನೊಂದು ಮದ್ವೆಗಿದ್ವ ಮಾಡಲ್ವೇನ್ ನೀನು? ಈಗ ಇವಳು ಬಸ್ರಿ ಆಗ್ಬಿಟ್ಲು ಅಂದ್ರೆ ಇನ್ನು ನನಗೆ ದಾರಿನೇ ಇರಲ್ವಲ್ಲ. ಈಗ ಬ್ಯಾರೆ ಬೆಲ್ಲ ಯೋಚನೆ ಬಿಟ್ಬಿಟ್ಟು ಮೊದ್ಲು ಇವಳು ನೀರು ಹಾಕ್ಯಮಂಗೆ ಏನಾನ್ ಮಾಡು ಸುಮ್ಕೆ. ನಾನು ಅದನ್ನೇ ಅಮ್ಮಯ್ಯ ಯೋಚನೆ ಮಾಡ್ತಾ ಇದ್ದೀನಿ. ಮೊದ್ಲು ಇವ್ರ ಮನೆಗೆ ಬರ್ಲಿ ಅಂತ ಕಾಯ್ತಾ ಇದ್ದೀನಿ. ಇವ್ಟತ್ತಾದ್ರೂ ಬರ್ಲಿಲ್ವಲ್ಲ. ಅಕಸ್ಮಾತ್ ಬಂದ್ರು ಅವಳು ಏನಾನ ಪ್ರೆಗ್ನೆಂಟ್ ಅವಳಿ ಅಂತ ಏನಾನ ವಿಷಯ ಗೊತ್ತಾಯ್ತು ಅಂದ್ರೆ ಏನು ಮಾಡ್ತೀಯ ಅಕ್ಕಯ್ಯ? ಅಷ್ಟು ನೀನು ಏನಾನ ಇದಕ್ಕೊಂದು ಪರಿಹಾರ ಹುಡುಕ್ಬೇಕು. ಇಲ್ಲಾಂದ್ರೆ ಸ್ಯಾನೆ ಕಷ್ಟ ಆಗೋಗ್ತತೆ. ಇನ್ನು ಅವ್ರು ಆಡಿದ್ದೆ ಆಟ ಹೂಡಿದ್ದೆ ಲಗ್ಗೆ ನಿಂದೇನು ನಡ್ಸಲ್ಲ ಮನೆ ಒಳಗೆ. ಅವೆಲ್ಲ ನಾನು ಬದುಕಿರೋವರೆಗೂ ಸಾಧ್ಯ ಇಲ್ಲ ಬಿಡು. ಏನಿದ್ರು ಇವ್ರನ್ನ ಅಲ್ಲಿಂದ ಅಲ್ಲಿಗೆ ಮಟ್ಟ ಆಗ್ತಾ ಇರ್ತೀನಿ, ನಾನು ಬಿಡ್ಗಿಡಲ್ಲ. ಅಲ್ಲ ಬಿಡು, ಅಕಸ್ಮಾತ್ ಏನಾನ ಚೆಕಪ್ನಾಗೆ ಅವಳು ಬಸ್ರಿ ಆಗ್ಯವಳೆ ಅಂತಾನೆ ಬರ್ಲಿ ಬಿಡು. ಒಂದು ವೇಳೆ ಹಂಗೇನಾನ ಆಯ್ತು ಅಂದ್ರೂ ನಿನಗೇನು ಅದೆಲ್ಲ ಕಷ್ಟವೇನಿ? ಅವೆಲ್ಲ ಏನು ದೊಡ್ಡ ವಿಷಯನ ನಿನಗೆ? ಏನಂದ್ರೆ ಸಣ್ಣದ್ರಾಗೇನೆ ಅದನ್ನ ಅವನ ಗತಿ ಕಾಣಿಸ್ಬಿಡು. ಆಮೇಲೆ ದೊಡ್ಡದಾಗ ಬಿಡಕ್ ಹೋಗ್ಬೇಡ. ಸಣ್ಣದ್ರಾಗೆ ನೀರು ಹಾಕೋಣಂಗೆ ಮಾಡ್ಬಿಡು. ಅದೇನು ನಿನಗೇನು ದೊಡ್ಡ ವಿಷಯ ಅಲ್ಲ. ಅದೇ ಮಟ್ಟಿಗೆ ನಾನು ಆ ಧೈರ್ಯದ ಮೇಲೇನೆ ಇರೋದು. ಈಗ ಒಂದು ಕೆಲಸ ಮಾಡು, ನಾನು ಹೇಳ್ದಂಗೆ ಮಾಡಿ ನೀನು. ಈಗ ಅವ್ರ ಮನೆಗೆ ಬಂದ್ಮೇಕೆ ಹೆಂಗಿರ್ಬೇಕಂದ್ರೆ ನೀನು ಅವ್ರು ಏನಾನ ಅವಳು ಬಸ್ರಿ ಅಂತ ಹೇಳಿ ಆ ವಿಷಯ ನಿನ್ಗೇನ ಗೊತ್ತಾಯ್ತು ಅಂದ ಕೂಡ್ಲೇನೆ ಹೆಂಗಿರ್ಬೇಕು ಅಂದ್ರೆ ನಿನ್ನ ಹೊಟ್ಟೆ ಹುಟ್ಟಿನ ಮಗಳನ್ನ ನೀನು ಹಂಗೆ ಪ್ರೀತಿ ಗೌರವದಿಂದ ನೋಡ್ಕೊಂಡಿರ್ಬಾರ್ದು. ಅಷ್ಟು ಪ್ರೀತಿ ವಿಶ್ವಾಸನ ತೋರಿಸ್ಬೇಕು ನೀನು ಅವಳಿಗೆ. ಹಂಗೆ ನೈಸಾಗಿ ಕೆಲಸ ಗೆದ್ಕೊಂಬೇಕು ನೀನು. ಇಲ್ಲಾಂದ್ರೆ ಅವ್ರು ನಿನ್ನ ಮಾತು ಕೇಳ್ತಾರೆ, ನಿನ್ನ ಕೈ ಒಂದು ಲೋಟ ನೀರು ಕುಡಿಯಲ್ಲ. ಹಂಗಂತೀಯ? ಇನ್ನೇನು ಅನ್ಕೊಂಡಿದ್ದಿ? ಈಗ ನಿನ್ನ ಕೆಲಸ ಆಗಬೇಕು ಅಂತಂದ್ರೆ ಕಾರ್ಯವಾಸಿ ಕತೆ ಕಾಲು ಹಿಡಿ ಅನ್ನಂಗೆ ಅವ್ರ ದಾರಿಗೆ ಹೋಗು ನೀನು. ನೀನೇ ಅಡುಗೆ ಮಾಡ್ಕೊಡ್ಬೇಕು ಅವ್ರಿಗೆ. ಹಂಗಿರ್ಬೇಕು. ನೀನು ಕೊಟ್ಟಿದ್ದೆ ತಿನ್ಬೇಕು. ಅಷ್ಟು
ಒಂದು ನಂಬಿಕೆ ಉಳಿಸ್ಕೋಬೇಕು ನೀನು. ಹಂಗ್ ನಡ್ಕೋಬೇಕು ನೀನು ಅವ್ರ ತಗೆ. ಇವ್ಳು ಸಿಕ್ಕೋಳು ನನ್ನ ಮಾತು ಕೇಳ್ತಾಳೇನಿ ಅಮ್ಮಯ್ಯ. ಕೇಳಂಗ್ ಮಾಡ್ಕೋಬೇಕು ನೀನು. ಅದ್ರ ಮ್ಯಾಗಳ ಕೆಲಸ ನನಗ್ ಬಿಡು. ನನಗೆ ಒಳ್ಳೆ ಪಂಡಿತರು ಗೊತ್ತವ್ರೆ. ಆ ಪಂಡಿತರ ಹತ್ರ ಹೋಗಿ ಅಂದೆ ಒಳ್ಳೆ ಔಷಧಿ ಮಾಡ್ಕೊಡ್ತಾವ ನೋಡಮ್ಮ. ಒಂದ್ ತೊಟ್ಟು ನೀರ್ಗೆ ಹಾಕಿ ಕೊಟ್ಬಿಟ್ರೆ ಸಾಕವಳು. ಕುಡ್ದ್ಬಿಟ್ರೆ ತಿರ್ಗ ಅವಳು ಜೀವಮಾನದಾಗ ಒಂದ್ ಮಕ್ಳೇ ಇರಲ್ಲ ಅವಳು. ಏ ಕೆಂಪಕಯ್ಯ, ಅಲ್ಲ 12 ಗಂಟೆಗೆ ಹಾಕೋಗಿರೋ ಹೂವು ಇನ್ನ ಕಟ್ಟೋದ್ರಾಗ ಇದ್ದೀಗಲ್ಲ, ಬಿರ್ಬಿರಿ ಕಟ್ಟಿ ಏನ್ ಮಾಡ್ತಿದ್ದೆ ಇಂತ ತಕ ಎಲ್ಲ ಹಂಗೆ ಅದೇ. ಹಾಗಾದ್ರೆ ಏನ್ ವಾರ ಒಪ್ಪತ್ತಿ ಏನ್ ಇರಲ್ವೇನಿ? ಬೆಳಿಗ್ಗೆ ವಾರ ಬೇರೆ ಮಾಡ್ಬೇಕು, ವರ್ಸೋದು ಗುಡ್ಸೋದು ಇತ್ತು. ಹಂಗಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡೆ ಕಟ್ಕೊಂಡು ಕೂಕೊಂಡ್ರೆ ಆಗ್ತತೆ ಅಂತ ನಿಧಾನ ಕಟ್ಕೊಂಡು ಕೂಕೊಂಡೆ. ಹಂಗೆ ಅಡುಗೆ ಮಾಡ್ಕೊಂಡು ಉಂಡು ರಾತ್ರಿಗೂ ಮಾಡಿಕ್ಕಿದ್ದೀನಿ ಒಂದಕ್ಕಿತ್ತ. 3 ದಿನಕ್ಕಾಗೋ ಅಷ್ಟು ಮಾಡಿಕ್ಬೇಕಾಗಿತ್ತು ಒಂದಕ್ಕಿತ್ತ. ಅಯ್ಯೋ ಸುಮ್ಕಿರಿ ಅಮ್ಮಣಿ, ನಮ್ಮ ಮನೆ ಕರೆಂಟ್ ಬಿಲ್ ಕಟ್ತೇನೆ. ಆ ಕರೆಂಟ್ ಕಿತ್ಕೊಂಡು ಹೋಗ್ಬಿಟ್ಟವನಿ. ಆ ಲೈನ್ ಮೇಲೆ ಬಂದ್ಬಿಟ್ಟು ಬುಟ್ಟಿ ಬೆಳ್ಕೊಂಡು ಯಾರು ಅಡುಗೆ ಮಾಡ್ಕೊಂಡು ಕೂಕೊಂತಾರೆ. ಅದಕ್ಕೆ ಒಂದಿಟ್ಟು ಹೆಚ್ಚಾಗಿ ಮಾಡಿಕ್ಬಿಟ್ಟಿದ್ದೀನಿ ಒಂದಕ್ಕಿತ್ತ. ಹೂವು ಆದ್ರೆ ಒಂದೇ ತೆಗೆ ಕೂಕೊಂಡ್ ಕಟ್ಬೋದು. ಓ ಲಕ್ಷ್ಮಿ, ಎಲ್ಗೆ ಹೋಗಿದ್ರಿ? ಈ ಕಡೆಯಿಂದ ಬರ್ತಿದ್ದೀರಿ? ಲಕ್ಷ್ಮಿ, ಎಲ್ಗೆ ಹೋಗಿದ್ದಮ್ಮ? ಯೂಟತ್ನಾಗ ಬರ್ತಿದ್ದೀರಿ? ಆಸ್ಪತ್ರೆಗೆ ಹೋಗಿದ್ವಿ ಕಣ್ಚಿಕಮ್ಮ, ಗೊತ್ತಾಗೋಯ್ತು. ಆಸ್ಪತ್ರೆಗೆ ಹೋಗಿದ್ರ? ಯಾರಿಗೇನಾಯ್ತಮ್ಮ? ಯಾಕಮ್ಮ? ಯಾರಿಗೇನು ಆಗಿಲ್ಲ ಹೇಳಿ ಕಣ್ಚಿಕಮ್ಮ. ಲಕ್ಷ್ಮಿ ಅಕ್ಕಂಗೆ ಚೆಕಪ್ ಮಾಡಿಸ್ಬೇಕಾಗಿತ್ತು, ಹಂಗಾಗಿ ಹೋಗಿದ್ವಿ ಆಸ್ಪತ್ರೆಗೆ. ಏನ್ ಚೆಕಪ್ ಮಾಡಿಸ್ಬೇಕಾಗಿತ್ತು? ಏನ್ ಚಿಕ್ಕಮ್ಮ ಹಿಂಗ್ ಕೇಳ್ತೀರಿ? ಲಕ್ಷ್ಮಿ ಅಕ್ಕ ಪ್ರೆಗ್ನೆಂಟ್ ಇವಾಗ, ಅದಕ್ಕಾಗಿ ಚೆಕಪ್ ಮಾಡಿಸಿ ಸ್ಕ್ಯಾನಿಂಗಿಗೆ ಹೋಗಿದ್ವಿ. ಆಗಳೇ ಯವ್ವ ಲಕ್ಷ್ಮಿ, ನಿಜನೇ ನಿಜ ಅಂತ ಕೇಳ್ತಿರೋದು? ಹ್ಞೂ ಕಣ್ಚಿಕಮ್ಮ. ಆಗಳ ಎಷ್ಟು ತಿಂಗ್ಳಾಗೈತಂತೆ ಇವಾಗ? ಈಗಿನ್ನ 20 ದಿನದಾಗ ಐತೆ ಅಂತ ಕಣ್ಚಿಕಮ್ಮ. ಓ ಮೊತ್ತಂಗಾರ ನೀನ್ ಹಿಂಗೆಲ್ಲ ಎರ್ರ ಬಿರು ತಿರ್ಗಾಡೋದು ಒಳ್ಳೇದಲ್ಲ ಕಣಮ್ಮ. ರೋಸ್ಟ್ ಬೈವಾಗಿರು ಮನೆಗೆ. ಇಲ್ಲೇ ಚಿಕ್ಕಮ್ಮ, ಡಾಕ್ಟ್ರನ್ನ ಹೇಳ್ ಕಳ್ಸಾರೆ 3 ತಿಂಗಳವರೆಗೂ ಹುಷಾರಾಗಿ ಇರ್ಬೇಕು ಅಂತ. ಈಗ ಆಸ್ಪತ್ರೆಯಿಂದ ಬಂದ್ವಿ, ಬಸ್ ಸ್ಟ್ಯಾಂಡಾಗ ಇಳ್ಕೊಂಡು ಅದಕ್ಕೆ ನಡ್ಕೊಂಬಂದ್ವಿ ಅಷ್ಟೇ. ಹೂ ಕಣಮ್ಮ, ಒಂದು 3 ತಿಂಗಳು ತಕ್ಕ ಹಂಗಿರು, ಆಮೇಲೆ ಓಡಾಡ್ಬೇಕು ಒಂದ್ ಸ್ವಲ್ಪ. ಈಗ ಬಸ್ ಸ್ಟ್ಯಾಂಡಿಂದ ನಡ್ಕೆ ಬಂದ್ವಲ್ಲ, ನಿಧಾನಕ್ಕೆ ಕರ್ಕ ಬಂದಿದ್ದೀನಿ ತಕೊಳ್ರಿ. ಒಳ್ಳೇದಾಯ್ತು ಬಿಡಮ್ಮ, ಎಷ್ಟು ವರ್ಷಕ್ಕೆ. ಸದ್ಯಕ್ಕೆ ಹೆಂಗ ದೇವ್ರು ಕೊಟ್ಟವನಲ್ಲ, ಸ್ಯಾನೆ ಖುಷಿ ಆಯ್ತು ಲಕ್ಷ್ಮಿ. ದೇವ್ರು ಒಳ್ಳೇದ್ ಮಾಡ್ಲಿ. ಬಾಚಿಕಮ್ಮ ಅಂತಗೆ ಏನ ಸಿಹಿ ಅಡ್ಗೆ ಮಾಡ್ತೀನಿ ರಾತ್ರಿಗೆ. ಹೌದೇ? ಹಂಗಾರ ಬರ್ತೀನಿ ತಕ. ಅಕ್ಕ ನೀವು ಬರಕ? ಆಯ್ತು ಹೇಳಿ ಜಾನ್ಕಿ. ಎಲ್ಲ ಮನೆಗೆ ಕಟ್ಟೋರ್ಗೆ ಹೂವು ಹಾಕಿದೀನಿ. ಹೂವು ಎಲ್ಲ ಎತ್ಕೊಟ್ಬಿಟ್ಟು ಬರ್ತೀನಿ, ಅಂದ್ರೆ ಅಷ್ಟು ಲೇಟ್ ಆಗ್ತತಿ. ಅಯ್ಯೋ ನೀನು ಓದ್ತಾಗೆ ಬಾ, 11 ಗಂಟೆ ತಕ ಎದ್ದಿರ್ತೀವಿ ನಾವು. ಎಲ್ಲ ಕೆಲಸ ಮುಗಿಸ್ಕೊಬಾರ್ದೆ ನಾನು. ಹ್ಞೂ ಆಯ್ತು ಲಕ್ಷ್ಮಿ, ದೇವ್ರು ಒಳ್ಳೇದ್ ಮಾಡ್ಲಿ. ಹ್ಞೂ ಅಕ್ಕ, ಹೆಂಗ ದೇವ್ರು ಕೊಟ್ಟವನೆ ಅದೇ ಸಂತೋಷ ನಮ್ಗೆ. ಸರಿ ಆಯ್ತು ಜಾನ್ಕಿ. ಪಲ್ತಕ್ಕೆಲ್ಲ ಕರ್ಕೊಂಡು ಹೋಗ್ಬೇಡಮ್ಮ, ಜೋಪಾನವಾಗಿ ನೋಡ್ಕ. ಏನನ್ನಿದ್ರು ಕೇಳೆ ಬಂದು ಹೇಳ್ತೀನಿ. ಸಂಡಕ್ ನೋಡ್ಕೊಂತೀನಿ ನಾನು. ನನಗೂ ಅಷ್ಟಾಗಿ ಗೊತ್ತಿಲ್ಲ ಕಣ್ಚಿಕಮ್ಮ, ಏನನ್ನ ಗೊತ್ತಿಲ್ಲದ ಕೇಳ್ತೀನಿ ಹೇಳ್ರಿ. ಹ್ಞೂ ಬತ್ತೀನಿ ತಕ, ಮಂತಕ್ ಬತ್ತೀನಿ ನಡಿ. ಜಾನ್ಕಿ ಬಾವಾಗ. ಅಲ್ಲ ಅವ್ರ ಅತ್ತೆ ಮಕ್ಕಳೇ ಆಗಲ್ಲ ಇವಳು. ಅದು ಯಾತದ ಬೈಕೊಂಡು ಓಡಾಡೋಳಮ್ಮ. ಸೊ ಅದಕ್ಕೆ ನೋಡ್ದೆ ಎಷ್ಟು ದಿಸ್ಕದ ಮೇಲೆ ಲಕ್ಷ್ಮಿಗೆ ಮಕ್ಕಳಾಗ್ತವೆ. ಹೂ ಕಣೆ ಅಮ್ಮಯ್ಯ, ನಮ್ಮ ವಾರ್ಗಿತ್ತಿ ಬೋಲ್ ಬೈಕೊಂಡು ಓಡಾಡೋಳು ಪಾಪ. ಹೆಂಗ ಹುಡುಗಿಗ್ರವಷ್ಟು ತಡವಾಗಾದ್ರೂ ದೇವ್ರು ಕೊಟ್ನಲ್ಲ, ಅದೇ ಒಂದು ಖುಷಿ. ಒಳ್ಳೆಯವ್ರಿಗೆ ಯಾವತ್ತಿದ್ರು ಒಳ್ಳೇದೇ ಆಗ್ತದೆ ಹೇಳಕಯ್ಯ. ಹೆಂಗತ್ತಾಗೆ ಮುಗ ಬಂತಿ ಸಂದಕ್ಕೆ ಹುಷಾರಾಗಿ ಆರೋಗ್ಯವಾಗಿದ್ರೆ ಸಾಕಣೆ. ಸರಿ ಕಣೆ ಅಮ್ಮಯ್ಯ, ನಾನು ನಿನ್ ಬತ್ತೀನಿ. ಬಂದ್ಗಿಂದರು ಸುಮ್ಮನೆ ಬಂದ್ರು ನನ್ನ ಮೇಲೆ ರೇಗಾಡ್ತಾಳೆ. ಹೇಳಿದ್ದಲ್ಲಿ ನೆನಪೈತ ನಿನ್ಗೆ? ಹ್ಞೂ ಆಯ್ತು, ಅಡು ನೀನು ಹುಷಾರಾಗಿ. ಅವ್ರ ಮನೆಗಿದ್ದಾಗ ನಾನು ಇನ್ನೇನು ಬರೋಕ್ಕಾಗಲ್ಲ, ನೀನೇ ಬಂದ್ಬಿಡು ಮಂತಕ್ಕೆ. ಏನನ್ನಿದ್ರೆ ನಾನು ಯಾಕೆ ಕಳಿಸ್ತೀನಿ. ಸರಿ ವಾಡಿ, ನಾನು ಯಾವುದಕ್ಕೂ ಮರ್ಯಾದಂಗೆ ಗೊತ್ತಿಲ್ಲ, ಮನೆ ತಕ್ಕ ಬರ್ಬೇಕು ನೀನು. ಆಯ್ತು ಕಣಿ ಅಮ್ಮಯ್ಯ, ಬರ್ದಂಗಿರ್ತೀನಿ. ಅದೇನೋ ನಿಜ ಆಯ್ತು ಅಂಬದು ಗೊತ್ತಾಯ್ತು ಅಂದ್ರಿ ಹೇಳು. ರೋಷ್ ನಿನ್ ಕೆಲಸ ಆಗೋವರ್ಗು ಸಂಡಕ್ ನೋಡ್ಕ. ಹ್ಞೂ ಆಯ್ತು, ನಡಿ. ಲಕ್ಷ್ಮಿ ಬಂದ್ರಿ ನಮ್ಮ, ಬರ್ರಿ. ಏನ್ ಹೇಳಿದಮ್ಮ ಡಾಕ್ಟ್ರು? ಜಾನ್ಕಿ ಅತ್ತೆ ಒಂಥರ ಮಾತಾಡ್ತಿದ್ದಾರಲ್ಲ. ನಿನಗ್ ಗೊತ್ತಿಲ್ವೇನಕ್ಕ, ಯಾವ್ದೋ ಸಣ್ಣ ಗಾಳಿ ಬೀಸಿರ್ಬೇಕು, ಅದಕ್ಕೆ ತಂಪಾಗೈತೆ. ಬೀರ್ಗಾಳಿ ಬೀಸಿದ್ರೆ ಇಷ್ಟೊತ್ತಿಗೆ ಹಿಂಗೆ ಇರ್ತಿತ್ತು. ಜಾನ್ಕಿ ಯಾಕಮ್ಮ ಹಿಂಗೆಲ್ಲ ಮಾತಾಡ್ತಿ? ಅಯ್ಯೋ ಏನತ್ತೆ ಇಷ್ಟೊಂದು ನಾಜುಕಾಗಿ ಮಾತಾಡ್ತಾ ಇದ್ದೀರಾ? ಏನ್ ಕಾರಣ ಇರ್ಬೋದು ಅಂತ ತಿಳ್ಕೊಬೋದೇನೋ? ಏನೇ ಜಾನ್ಕಿ ಹಿಂಗ್ ಮಾತಾಡ್ತಿ? ಅಲ್ಲ ಈ ಮನೆ ಕುಡಿನ ಎತ್ ಕೊಡ್ತಾ ಇದ್ದಾಳೆ ಅವಳು. ಮಹಾಲಕ್ಷ್ಮಿ ಹಿರಿ ಸೊಸೆ ನಮ್ಮ ಮನೆಗೆ. ಅವಳು ಬಸರಿ ಆಗಿರೋ ವಿಷಯ ನನಗೆ ಸಂತೋಷನೇ ಅಲ್ವಾ? ಮತ್ತೆ ಅತ್ತೆ ಲಕ್ಷ್ಮಿ, ಡಾಕ್ಟ್ರ್ ಏನ್ ಹೇಳಿರವ? ಎಲ್ಲ ಒಳ್ಳೇದೇ ಆಗಿದೆ ಅತ್ತೆ. ಹೌದಾ? ಎಷ್ಟು ತಿಂಗಳಂತೆ? ಈಗಿನ್ನು 20 ದಿವಸದಲ್ಲಿ ಇದೆ ಅತ್ತೆ. ಅಯ್ಯೋ ನನ್ನ ಮುದ್ದು ಬಂಗಾರ, ನಂದೇ ದೃಷ್ಟಿ ಆಗಂಗೈತೆ ಅತ್ತೆ. ಈಗ ನಿಮಗ್ ಸಂತೋಷನಾ ಅತ್ತೆ? ಅಯ್ಯೋ ಲಕ್ಷ್ಮಿ, ಸಂತೋಷನ ಅಂತ ಕೇಳ್ತಿದ್ದೀಗಲ್ಲವ. ಹೊಚ್ಚೊಂಬ ಹಾಲು ಕುಡ್ದಷ್ಟು ನೆಮ್ಮದಿ ಆಗೋಗ್ಬಿಡ್ತು ನನಗೆ. ಅಷ್ಟು ಸಂತೋಷ ಆಗ್ಬಿಡ್ತು, ಮನ್ಸಿಗೆ ನೆಮ್ಮದಿ ಆಗ್ಬಿಡ್ತು ನನಗೆ. ನೋಡು ಜಾನ್ಕಿ, ನೋಡ್ದೇನವ ನಿನ್ ಕಾಲ್ ದೇಶ ಹೆಂಗೈತೆ ಅಂತ. ನಮ್ ಲಕ್ಷ್ಮಿ ಬೋಸ್ರಿನೂ ಆಗ್ಬಿಟ್ಲು ನೋಡು. ಅಲ್ಲ ಕಣತೆ, ಇಷ್ಟು ದಿನ ಲಕ್ಷ್ಮಿ ಅಕ್ಕ ಮಕ್ಕಳೇ ಆಗಲ್ಲ ಅಂತ ಬೈಕೊಂಡು ಓಡ್ತಿದ್ರಿ, ಅದೇ ನಿವಾಗ ಇದ್ದಕ್ಕಿದ್ದಂಗೆ ಸಂತೋಷ ಉಕ್ಕಿ ಹರಿತಾ ಇದೆ. ಏನಮ್ಮ ಜಾನ್ಕಿ ಹಿಂಗ್ ಮಾತಾಡಿದ್ಯಾ?
ವಯಸ್ಸಾಗಿರೋರು ನಾವು ಮದುವೆ ಆಗಿ 3-4 ವರ್ಷ ಆಗ್ತಾ ಬಂತು. ಇನ್ನ ಮಕ್ಳಿಲ್ಲ ಅಂದ್ರೆ ಯಾರಿಗೆ ತಾನೇ ಬೇಜಾರು ಸಂಕಟ ಇರಲ್ಲ ಹೇಳು. ಅದಕ್ಕೆ ಏನೋ ಗೊತ್ತಿಲ್ಲದೆ ಒಂದೆರಡು ಮಾತು ಅಂದಿರ್ಬೋದು. ಏನ ಅದಕ್ಕೆ ಕ್ಷಮೆ ಇರ್ಲಿ ಬಿಡು. ಅಯ್ಯೋ 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 ಅಂತ ದೊಡ್ಡ ಮಾತೆಲ್ಲ ಏನು ಬೇಡ. ನಿಮ್ಮ ಪಾಡಿಗೆ ನೀವು ತೆಪ್ಪಗಿದ್ರೆ ಅಷ್ಟೇ ಸಾಕು ನಮಗೆ. ಲಕ್ಷ್ಮಿ ಅಕ್ಕ ಬಾ ಒಳಗೆ. ಅಂದ್ರೆ ಲಕ್ಷ್ಮಿ ಬುಸ್ರಿ ಆಗಿರೋದು ನಿಜ ಆಯ್ತು.